ಬೆಂಗಳೂರು ರಸ್ತೆ ಗುಂಡಿಯ ವಿವಾದ ತೀವ್ರ. ಬ್ಲಾಕ್ ಬಗ್ ಟ್ವೀಟ್ ನಂತರ ರಾಜಕೀಯ ಬಿಸಿ. ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ವ್ಯಂಗ್ಯ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರ ಇದೀಗ ತೀವ್ರ ರಾಜಕೀಯ ಹಾದಿ ಹಿಡಿದಿದೆ. ಬ್ಲಾಕ್ ಬಗ್ ಕಂಪನಿಯ ಸಿಇಒ ಅವರ ಟ್ವೀಟ್ ನಂತರ ಈ ವಿಷಯ ಎಲ್ಲೆಡೆ ಚರ್ಚೆ ಆಗ್ತಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದು, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರಿನ ಪ್ರತಿಷ್ಠೆಗೆ ಇಂದು ಘೋರ ಪೆಟ್ಟು ಬಿದ್ದಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಈ ಅಪಮಾನಕ್ಕೆ ಹೊಣೆಗಾರರು ಅಂತ ಟೀಕಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದು, ಸೂಪರ್ ಸಿಎಂ ಶ್ರೀ ಸುರ್ಜೇವಾಲಾ ಅವರಿಗೆ ಗುಂಡಿಗಳ ನಗರಕ್ಕೆ ಸ್ವಾಗತ. ಸ್ಟಾರ್ ಹೋಟೆಲ್ ಒಳಗೆ ನಿಮ್ಮ ಸಭೆಗಳನ್ನು ಮುಗಿಸುವುದು ಉತ್ತಮ. ಏಕೆಂದರೆ ಹೊರಗೆ ಬಂದರೆ ಬೆಂಗಳೂರಿನ ರೋಲರ್ ಕೋಸ್ಟರ್ ರಸ್ತೆಗಳಿಗೆ ಸುರಕ್ಷತಾ ಸಾಧನಗಳು ಹಾಗೂ ಕಸದ ದುರ್ವಾಸನೆಗೆ ಮೂಗಿನ ಕ್ಲಿಪ್ ಬೇಕಾಗುತ್ತದೆ. ಉಪಮುಖ್ಯಮಂತ್ರಿಯವರೇ, ನಿಮ್ಮ ಘನತೆಯನ್ನು ಕಳೆದುಕೊಳ್ಳಬೇಡಿ. ಬೆಂಗಳೂರಿನ ನಾಗರಿಕರು ರಾಜ್ಯಕ್ಕೆ ನೀಡಿರುವ ಕೊಡುಗೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಂತ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇತ್ತ ಬ್ಲಾಕ್ ಬಗ್ ಸಿಇಒ ರಾಜೇಶ್ ಯಬಾಜಿ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದು, 2015ರಲ್ಲಿ ಕೋರಮಂಗಲದಲ್ಲಿ ಆರಂಭವಾದ ನಮ್ಮ ಸಂಸ್ಥೆ 2016ರಲ್ಲಿ ಬೆಳ್ಳಂದೂರು ಹೊರವಲಯಕ್ಕೆ ಸ್ಥಳಾಂತರಗೊಂಡಿತ್ತು. ಬೆಂಗಳೂರಿನ ಪರಿಸರ ವ್ಯವಸ್ಥೆ ಹಾಗೂ ಕರ್ನಾಟಕದ ಸಂಪನ್ಮೂಲಗಳು ನಮ್ಮ ಬೆಳವಣಿಗೆಗೆ ಕಾರಣವಾಗಿವೆ. ನಾವು ಬೆಂಗಳೂರನ್ನ ಬಿಟ್ಟು ಹೊರಡುವುದಿಲ್ಲ, ಕೇವಲ ಕಚೇರಿ ಸ್ಥಳಾಂತರ ನಡೆಯುತ್ತದೆ ಎಂಬ ಮಾತುಗಳು ನಿಜವಲ್ಲ. ಬೆಂಗಳೂರೇ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುವ ನಗರ ಮತ್ತು ಮುಂದೆಯೂ ಇಲ್ಲಿ ನಮ್ಮ ಬೃಹತ್ ಯೋಜನೆಗಳು ಮುಂದುವರಿಯಲಿವೆ ಅಂತ ತಿಳಿಸಿದ್ದಾರೆ. ಯಾಕಂಗೆ ಉಲ್ಟಾ ಹೊಡೋರು ಏನು ಕಥೆನ. ಬಟ್ ಇವ್ರು ಹೆಂಗೆ ಬ್ಲ್ಯಾಕ್ ಬಕ್ ಅವ್ರು ಏನೇ ಕಥೆಗಳು ಹೇಳಿದ್ರು, ಬೆಂಗಳೂರಲ್ಲಿ ಗುಂಡಿ ಇರೋದು ಮಾತ್ರ ಸತ್ಯ. ಮೇಕ್ರಿ ಸರ್ಕಲ್ ಅಂಡರ್ ಪಾಸಲ್ಲೇ ಸಿ ಎಂ ಮನೆಯಿಂದ 1 ಕಿಲೋಮೀಟ್ರು, ಡಿ ಸಿ ಎಂ ಮನೆಯಿಂದ 300 ಮೀಟ್ರು ಅಲ್ಲೇ ಗುಂಡಿಗಳವೆ. ಅಂಡರ್ ಪಾಸಲ್ಲಿ ಹೋಗ್ತಾ. ಹಾಗಾಗಿ ಗುಂಡಿ ಇಲ್ಲದ ಸಾವಿಲ್ಲದ ಮನೆ ಈಗ ಸಾಸೆ ತರಕ್ಕೆ ಸಾಧ್ಯನೇ ಇಲ್ಲೋ. ಬೆಂಗಳೂರಲ್ಲಿ ನಿಮಗೆ 100-200 ಮೀಟ್ರಿಗೆಲ್ಲ ಗುಂಡಿಗಳವೆ. ಹಂಗೆ ಆಗ್ಬಿಟ್ಟಿದೆ. ಏನೋ ಆ ವೈಟ್ ಟ್ಯಾಪಿಂಗ್ ಮಾಡಿರೋ ರೋಡ್ಗಳು ಮಾತ್ರ ಚೆನ್ನಾಗಿದೆ ಅಷ್ಟೇ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.